ಹಾಯ್ ಫ್ರೆಂಡ್ಸ್, ಸೊಸೆ ಸಾವಿತ್ರಿ 7ನೇ ಎಪಿಸೋಡ್ ಕಾದಂಬರಿ ಕತೆಗೆ ಎಲ್ರಿಗೂ ಸ್ವಾಗತ. DNA ಪರೀಕ್ಷೆಯನ್ನು ತಡೆಯಲು ಯಾರು ಸಂಚು ರೂಪಿಸುತ್ತಿದ್ದಾರೆ? ಸಾವಿತ್ರಿಯ ಜೀವಕ್ಕೆ ಅಪಾಯವೇ? ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ. ಎಲ್ಲರೂ ನಮ್ಮ ಲೈಫ್ ಸ್ಟೋರಿ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಬನ್ನಿ ಕತೆ ಶುರು ಮಾಡೋಣ. ರಾತ್ರಿ 11 ಗಂಟೆ. ಲಕ್ಷ್ಮೀ ನಿವಾಸದಲ್ಲಿ ಎಲ್ಲರೂ ಮಲಗಲು ಪ್ರಯತ್ನಿಸುತ್ತಿದ್ದರು. ಆದರೆ ಯಾರ ಕಣ್ಣಿಗೂ ನಿದ್ರೆ ಇರಲಿಲ್ಲ. ಸಾವಿತ್ರಿಯ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ: ನಾನು ನಿಜವಾಗಿಯೂ ಶಾರದಾಳ ಮಗಳೇ? ರಾಘವ ಅವಳ ಪಕ್ಕದಲ್ಲಿ ಕುಳಿತು ನಿಧಾನವಾಗಿ ಹೇಳಿದ, ಸಾವಿತ್ರಿ, ಸತ್ಯ ಏನೇ ಇರಲಿ, ನೀನು ನನ್ನ ಹೆಂಡತಿ. ನಿನ್ನನ್ನು ನಾನು ಎಂದಿಗೂ ಒಬ್ಬಳನ್ನಾಗಿ ಬಿಡಲ್ಲ. ಆ ಮಾತು ಕೇಳಿ ಸಾವಿತ್ರಿಯ ಕಣ್ಣಲ್ಲಿ ನೀರು ತುಂಬಿತು. ನನಗೆ ನನ್ನ ಜನ್ಮದ ಬಗ್ಗೆ ತಿಳಿಯಬೇಕು ರಾಘವ, ಆದರೆ ಆ ಸತ್ಯದಿಂದ ನಿಮ್ಮ ಕುಟುಂಬಕ್ಕೆ ನೋವಾಗಬಾರದು. ರಾಘವ ಅವಳ ಕೈ ಹಿಡಿದು ಧೈರ್ಯ ತುಂಬಿದ. ಇದೇ ಸಮಯದಲ್ಲಿ ಲಕ್ಷ್ಮೀ ನಿವಾಸದಿಂದ ಸ್ವಲ್ಪ ದೂರದಲ್ಲಿದ್ದ ಹಳೆಯ ಗೋಡೌನಿನಲ್ಲಿ ಕಪ್ಪು ಕಾರು ನಿಂತಿದ್ದು. ಅದರೊಳಗಿಂದ ಇಳಿದ ವ್ಯಕ್ತಿ ಮೊಬೈಲ್ನಲ್ಲಿ ಮಾತನಾಡುತ್ತಿದ್ದ. ಸಾರ್, ನಾಳೆ ಬೆಳಿಗ್ಗೆ DNA ಪರೀಕ್ಷೆಗೆ ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಾರೆ. ಅತ್ತ ಕಡೆಯಿಂದ ಧ್ವನಿ ಕೇಳಿಸಿತು. ಯಾವುದೇ ಕಾರಣಕ್ಕೂ ಆ ಪರೀಕ್ಷೆ ನಡೆಯಬಾರದು. ಅರ್ಥ ಆಯಿತು ಸರ್. ಕರೆ ಮುಗಿದ ತಕ್ಷಣ ಆ ವ್ಯಕ್ತಿ ತನ್ನ ಜೇಬಿನಿಂದ ಒಂದು ಚಿಕ್ಕ ಗಾಜಿನ ಬಾಟಲಿ ತೆಗೆದನು. ಅದರೊಳಗೆ ಬಣ್ಣವಿಲ್ಲದ ದ್ರವವಿತ್ತು. ಇದು ಸಾಕು, ನಾಳೆ ಎಲ್ಲವೂ ಬದಲಾಗುತ್ತದೆ. ಮರುದಿನ ಬೆಳಿಗ್ಗೆ ಸಾವಿತ್ರಿ ಎಂದಿನಂತೆ ದೇವರ ಕೋಣೆಯಲ್ಲಿ ದೀಪ ಹಚ್ಚಿ ಎಲ್ಲರಿಗೂ ಕಾಫಿ ತಯಾರಿಸಿದಳು. ಅಡುಗೆ ಮನೆಯ ಕಿಟಕಿಯ ಹೊರಗೆ ಯಾರೋ ಅವಳನ್ನು ಗಮನಿಸುತ್ತಿದ್ದರು. ಅದೇ ಅಪರಿಚಿತ ವ್ಯಕ್ತಿ. ಮನೆಯ ಹಿಂಬಾಗಿಲು ತೆರೆದಿರುವುದನ್ನು ಕಂಡು ಯಾರೂ ಇಲ್ಲದ ಕ್ಷಣದಲ್ಲಿ ಒಳಗೆ ನುಗ್ಗಿದ. ಮೇಜಿನ ಮೇಲಿದ್ದ ಒಂದು ಗ್ಲಾಸ್ಗೆ ತನ್ನ ಕೈಯಲ್ಲಿದ್ದ ದ್ರವವನ್ನು ಬೆರೆಸಿದ. ಅಷ್ಟರಲ್ಲಿ, ಯಾರು ನೀವು ಎಂಬ ಧ್ವನಿ ಕೇಳಿಸಿತು. ಅದು ಮನೆಯ ಕೆಲಸದಾಕೆ ಗೌರಮ್ಮ. ಅವಳನ್ನು ನೋಡಿದ ವ್ಯಕ್ತಿ ಗಾಬರಿಯಾಗಿ ಹಿಂಬಾಗಿಲಿನಿಂದ ಓಡಿ ಹೋದ. ಗೌರಮ್ಮ ಅವನ ಮುಖವನ್ನು ಸ್ಪಷ್ಟವಾಗಿ ನೋಡಲಿಲ್ಲ. ಅಡುಗೆ ಮನೆಗೆ ಬಂದ ಸಾವಿತ್ರಿ ಆ ಗ್ಲಾಸನ್ನು ತೆಗೆದುಕೊಳ್ಳುತ್ತಿದ್ದಳು. ಅಷ್ಟರಲ್ಲಿ ಗೌರಮ್ಮ ಓಡುತ್ತಾ ಬಂದು ಅವಳ ಕೈ ಹಿಡಿದಳು. ಅಮ್ಮ, ಆ ನೀರು ಕುಡಿಯಬೇಡಿ. ಯಾಕೆ ಗೌರಮ್ಮ? ಈಗಷ್ಟೇ ಒಬ್ಬ ಅಪರಿಚಿತ ವ್ಯಕ್ತಿ ಇಲ್ಲಿ ಬಂದಿದ್ದ. ಸಾವಿತ್ರಿ ಬೆಚ್ಚಿಬಿದ್ದಳು. ರಾಮಣ್ಣ, ನಾಗಮ್ಮ ಮತ್ತು ರಾಘವ ಕೂಡ ಅಲ್ಲಿಗೆ ಬಂದರು. ಗೌರಮ್ಮ ನಡೆದದ್ದನ್ನೆಲ್ಲ ವಿವರಿಸಿದಳು. ರಾಘವ ತಕ್ಷಣ ಆ ಗ್ಲಾಸನ್ನು ವಾಸನೆ ನೋಡಿದ. ಯಾವುದೂ ವಿಚಿತ್ರವಾಗಿ ಕಾಣಲಿಲ್ಲ. ಆದರೆ ರಾಮಣ್ಣ ಹೇಳಿದರು, ಇದನ್ನು ಪರೀಕ್ಷೆಗೆ ಕಳುಹಿಸೋಣ. ಅಷ್ಟರಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಮನೆಗೆ ಬಂದರು. ಎಲ್ಲರೂ ಸಿದ್ಧರಾಗಿ, ಆಸ್ಪತ್ರೆಗೆ ಹೋಗಬೇಕು. ರಾಘವ ನಡೆದ ಘಟನೆ ತಿಳಿಸಿದ. ಇನ್ಸ್ಪೆಕ್ಟರ್ ತಕ್ಷಣ ಗ್ಲಾಸ್ ವಶಪಡಿಸಿಕೊಂಡರು. ಇದು ಗಂಭೀರ ವಿಷಯ. ಯಾರೋ ನಿಮ್ಮ ಕುಟುಂಬದ ಮೇಲೆ ಕಣ್ಣಿಟ್ಟಿದ್ದಾರೆ. ಎಲ್ಲರೂ ಆಸ್ಪತ್ರೆಗೆ ಹೊರಟರು. ಆಸ್ಪತ್ರೆಯ ಪ್ರಯೋಗಾಲಯದಲ್ಲಿ DNA ಮಾದರಿ ಪಡೆಯುವ ಸಿದ್ಧತೆ ನಡೆಯುತ್ತಿತ್ತು. ಶಾರದಾ ಮತ್ತು ಸಾವಿತ್ರಿ ಒಬ್ಬರನ್ನೊಬ್ಬರು ನೋಡುತ್ತಿದ್ದರು. ಇಬ್ಬರ ಕಣ್ಣಲ್ಲೂ ಭಯ, ನಿರೀಕ್ಷೆ, ಆತಂಕ. ನರ್ಸ್ ಸೂಜಿಯನ್ನು ಸಿದ್ಧಪಡಿಸಿದಳು. ಅಷ್ಟರಲ್ಲಿ ಇಡೀ ಆಸ್ಪತ್ರೆಯಲ್ಲಿ ವಿದ್ಯುತ್ ಹೋಗಿಬಿಟ್ಟಿತು. ಕತ್ತಲೆ ಆವರಿಸಿತು. ಜನರು ಗಾಬರಿಯಿಂದ ಓಡಾಡತೊಡಗಿದರು. ಆ ಗೊಂದಲದ ಮಧ್ಯೆ ಮುಖಕ್ಕೆ ಮಾಸ್ಕ್ ಹಾಕಿಕೊಂಡಿದ್ದ ಒಬ್ಬ ವ್ಯಕ್ತಿ ಪ್ರಯೋಗಾಲಯದೊಳಗೆ ನುಗ್ಗಿದ. ಅವನು DNA ಮಾದರಿಗಳಿದ್ದ ಟ್ರೇ ಕಡೆಗೆ ಕೈ ಚಾಚಿದ. ಅಷ್ಟರಲ್ಲಿ, ನಿಲ್ಲು ಎಂದು ಇನ್ಸ್ಪೆಕ್ಟರ್ ಗಟ್ಟಿಯಾಗಿ ಕೂಗಿದರು. ಆ ವ್ಯಕ್ತಿ ಟ್ರೇ ಎತ್ತಿಕೊಂಡು ಓಡತೊಡಗಿದ. ರಾಘವ ಅವನ ಹಿಂದೆ ಓಡಿದ. ಆಸ್ಪತ್ರೆಯ ಕಾರಿಡಾರ್ನಲ್ಲಿ ಭೀಕರ ಬೆನ್ನಟ್ಟುವಿಕೆ ಆರಂಭವಾಯಿತು. ಆ ವ್ಯಕ್ತಿ ತಪ್ಪಿಸಿಕೊಳ್ಳುತ್ತಾನಾ ಅಥವಾ DNA ಪರೀಕ್ಷೆಯ ಸತ್ಯ ಇಂದು ಹೊರಬರುತ್ತದೆಯಾ? ಮುಂದುವರಿಯುತ್ತದೆ ಎಪಿಸೋಡ್ 8ರಲ್ಲಿ. ಆಸ್ಪತ್ರೆಯಲ್ಲಿ ನಡೆದ ಭೀಕರ ಬೆನ್ನಟ್ಟುವಿಕೆ, ಸತ್ಯವನ್ನು ಕದಿಯಲು ಬಂದಿದ್ದ ವ್ಯಕ್ತಿ ಯಾರು ಅನ್ನೋದನ್ನು ನೋಡೋಣ. ಎಪಿಸೋಡ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.